ಆಗಸ್ಟ್ 1ರಂದು ಮಾದಿಗರಿಂದ ಬೃಹತ್ ಪ್ರತಿಭಟನೆ. ಕರ್ನಾಟಕ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸುವಲ್ಲಿ ವಿಫಲವಾಗಿದೆ. ರಾಜ್ಯದ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿರುವ ಮಾದಿಗ ಸಮುದಾಯದ ಸಚಿವರಾದ ಕೆಎಚ್ ಮುನಿಯಪ್ಪ ಮತ್ತು ಆರ್ಬಿ ತಿಮ್ಮಾಪುರ್ ಅವರೇ ರಾಜೀನಾಮೆ ಕೊಟ್ಟು ಹೊರಬನ್ನಿ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಬೆಳಗಾವಿ ಜಿಲ್ಲಾಧ್ಯಕ್ಷೆ ರಾಜೇಂದ್ರ ಐಹೊಳೆ ಆಗ್ರಹಿಸಿದರು. ಅವರು ಅಥಣಿ ತಾಲೂಕಿನ ಕೊಕಟ್ನೂರು ಗ್ರಾಮದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಸಮುದಾಯದ ಮುಖಂಡರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಮಾದಿಗರ ವಿರುದ್ಧ ಸರ್ಕಾರ. ಅವರು ಕೊಟ್ಟ ಮಾತಿನಂತೆ ನಡೆಯದೆ ಮಾದಿಗರಿಗೆ ಮೋಸ ಮಾಡುತ್ತಿದೆ. ನಾಗಮೋಹನ್ ದಾಸ್ ಅವರಿಂದ ಜನಸಂಖ್ಯೆ ಗಣತಿ ಕಾರ್ಯ ಮುಗಿಸಿ ಕಳೆದ 2 ತಿಂಗಳುಗಳ ಕಳೆದರೂ ಸರ್ಕಾರಕ್ಕೆ ವರದಿ ಒಪ್ಪಿಸುತ್ತಿಲ್ಲ, ಕಾಲಹರಣ ಮಾಡುತ್ತಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾದಿಗರ ತಾಳ್ಮೆ ಪರೀಕ್ಷೆ ಮಾಡುತ್ತಿದ್ದಾರೆ. ಈಗಾಗಲೇ ತಾಳ್ಮೆ ಕಟ್ಟೆ ಒಡೆದಿದೆ. ಆಗಸ್ಟ್ 15ರ ಒಳಗಾಗಿ ಸರ್ಕಾರ ಜಾರಿ ಮಾಡಿದ ಇದ್ರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು ಎಂದು ರಾಜ್ಯದ ಮಾದಿಗ ಸಮುದಾಯ ನಿರ್ಣಯ ಮಾಡಿದೆ. ಅದರಂತೆ ಆಗಸ್ಟ್ 1ರಂದು ಎಲ್ಲ ಜಿಲ್ಲೆಯಲ್ಲಿ ಆಯಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಒಂದು ವೇಳೆ ಸರ್ಕಾರ ಸ್ಪಂದಿಸದಿದ್ದರೆ ಉಗ್ರ ಹೋರಾಟ ಅನಿವಾರ್ಯ. ಆದ ಕಾರಣ ಬೆಳಗಾವಿ ಜಿಲ್ಲೆ ಮಾದಿಗರು ಆಗಸ್ಟ್ 1ರಂದು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಅಂತಿಮ ಹೋರಾಟದಲ್ಲಿ ಭಾಗವಹಿಸಲು ವಿನಂತಿಸಿದರು. ನಂತರ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುನೀತಾ ಐಹೊಳೆ ಅವರು ಮಾತನಾಡಿ, ಮೊದಲು ಸಮಾಜ, ನಂತರ ಪಕ್ಷ. ಮಾದಿಗ ಸಮುದಾಯ 3 ದಶಕಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿಕೊಂಡು ಬಂದಿದೆ. ನಮ್ಮ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಜಾರಿಗೆ ತರುವುದಾಗಿ ಘೋಷಿಸಿತ್ತು. ಅದರಂತೆ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ಕೂಡಲೇ ವರದಿ ಪಡೆದು ಜಾರಿಗೊಳಿಸಬೇಕು. ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಮಾದಿಗ ಸಮುದಾಯದ ಪಾತ್ರ ಪ್ರಮುಖವಾಗಿದೆ. ಅದನ್ನು ಪರಿಗಣಿಸಿ ಶೀಘ್ರವೇ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಇದಕ್ಕೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಶಾಸಕರಾದ ಲಕ್ಷ್ಮಣ ಸವದಿ, ಕಾಗವಾಡ ಶಾಸಕರಾದ ರಾಜು ಕಾಗೆ ಅವರು ನಮ್ಮ ಪರವಾಗಿ ಧ್ವನಿ ಎತ್ತಬೇಕು ಎಂದು ಹೇಳಿದರು. ಇವತ್ತು ಪತ್ರಿಕಾಗೋಷ್ಠಿ ಕರೆದಿತ್ತು, ಆದರೆ ನಾವು ಕೂಡಲಿಕ್ಕೆ ತಡವಾಗಿದ್ದು ನಮ್ಮನ್ನು ಕ್ಷಮಿಸಬೇಕು. ಅದಕ್ಕಾಗಿ ಇವತ್ತು ಪತ್ರಿಕೆ ಕರೆದಂತ ಉದ್ದೇಶ, ಸುಮಾರು ವರ್ಷಗಳಿಂದ ಮಾದಿಗರ ಬೇಡಿಕೆ ಆಗಿರ್ತಕ್ಕಂಥ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತೇಳಿ ಸರ್ಕಾರದ ಒತ್ತಾಯ ಮಾಡುವ ಪೂರ್ವಕವಾಗಿ ನಾವು ಇವತ್ತು ಸೇರಿದ್ದೀವಿ. ಇದು ತಮಗೆಲ್ಲ ಗೊತ್ತೈತಿ, ಸುಮಾರವಾಗಿ 30 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಆದರೆ 2024ರಂದು ಈ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು 7 ಜನ ಈ ನಮ್ಮ ಜನಾಂಗ ಬಗ್ಗೆ ಚರ್ಚೆ ಮಾಡಿ ಇತ್ಯರ್ಥ ಮಾಡಿ ಸಾಮಾಜಿಕ ನ್ಯಾಯ ಕೊಡಬೇಕಂತ ತಿಳ್ಕೊಂಡು ಆಯಾ ರಾಜ್ಯಗಳಿಗೆ ಅಧಿಕಾರ ಕೊಟ್ಟದ್ದು ಇವತ್ತು. ಇಷ್ಟೊತ್ತು ಗಂಟ ಎಲ್ಲರೂ ಹೇಳಿದ್ರು, ಇಷ್ಟೊತ್ತವರೆಗೆ ಇಲ್ಲಿವರೆಗೆ ಏನು ಹೋರಾಟ ಮಾಡಿದ್ದೀವಿ, ಎದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಜಿಲ್ಲಾಧ್ಯಕ್ಷ ರಾಜೇಂದ್ರ ಐಹೊಳೆ ಅವರು ಮಾತಾಡಿದ್ರು, ರಾಜು ರಾಜೇಂದ್ರ ಅವರು ಮಾತಾಡಿದ್ರು, ಕುಮಾರಣ್ಣ ದಸ್ತೆ ಅವರು ಮಾತಾಡಿದ್ರು. ಸಾಕಷ್ಟು ಇಲ್ಲಿ ಯುವಕರು ಕೂಡ ಇದ್ದಾರೆ. ಯಾಕಂದ್ರೆ ಸುಮಾರು ವರ್ಷದಿಂದ 1 ವರ್ಷ ಅಲ್ಲ 2 ವರ್ಷ ಅಲ್ಲ 30-35 ವರ್ಷದಿಂದ ನಮ್ಮ ಹೋರಾಟ ನಡೀತಾ ಇದೆ. ಈಗ ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು AICC ಅಬ್ಸರ್ವರ್ ಆಗಿ KPCC ಕೋಆರ್ಡಿನೇಟರ್ ಕೆಲಸ ಮಾಡಿದ್ರು ಕೂಡ ಸಮಾಜ ಅನ್ನೋದು ಒಂದಿದೆ. ಸಮಾಜದ ಋಣಾನ ನಾನು ತಿಳಿಸ್ಬೇಕಾಗುತ್ತೆ. ಪಾರ್ಟಿಗೆ ಎಷ್ಟು ಪ್ರಾಮಾಣಿಕ ಇದ್ದೀನಿ, ಪಾರ್ಟಿಗೆ ಎಷ್ಟು ನಾನು ವೋಟ್ ತರುವಂತ ಕೆಲಸ ಮಾಡ್ತೀನಿ, ಪಾರ್ಟಿ ಸಾಕಷ್ಟು ಲೀಡರ್ಗಳು ಆರಿಸ್ತಾರಂತ ಕೆಲಸ ಮಾಡಿದ್ದೀನಿ. ಅದೇ ರೀತಿ ನಾನು ದಲಿತ ಸಮಾಜ ಹೆಣ್ಮಗು ಅಥವಾ ಮಾದಿಗ ಸಮಾಜ ಹೆಣ್ಮಗು ನನ್ನದು ಸಮಾಜ ಕೊಡುಗೆ ಕೂಡ ಇದೆ, ಸಮಾಜಕ್ಕೋಸ್ಕರ ಹೋರಾಟ ಮಾಡೋದು ಕೂಡ ಇದೆ. ಯಾಕಂದ್ರೆ ನಮ್ಮ ಸಮಾಜಕ್ಕೆ ಅನ್ಯಾಯಕ್ಕೆ ಒಳಗಾದಾಗ ನಾನು ಹೋರಾಟ ಮಾಡಲೇಬೇಕಾಗುತ್ತೆ, ನಾನು ಮಾತಾಡಲೇಬೇಕಾಗುತ್ತೆ. ಈಗ ನಾವು 35 ವರ್ಷದಿಂದ ನಾವೇನು ಹೋರಾಟ ಮಾಡಿದ್ವಿ, ಬೇರೆ ರಾಜ್ಯಗಳನ್ನೆಲ್ಲ ಕೇರಳ, ತೆಲಂಗಾಣ ಎಲ್ಲ ಕೆಲಸ ಮಾಡಿ ಬಂದಿದ್ರಿ. ಈಗ ಬೇರೆ 4 ರಾಜ್ಯದಲ್ಲಿ ಈಗ ರಿಸರ್ವೇಶನ್ ಆಯ್ತು ಕೊಟ್ಟರು ಅವರಿಗೆ. ಆದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮಲ್ಲಿ ನಾವು ಸಾಕಷ್ಟು ಕಾಂಗ್ರೆಸ್ ಪಾರ್ಟಿಯಿಂದ ನಾವು ಸಾಕಷ್ಟು ನಮ್ಮ ಸಮಾಜದಿಂದ ಕಾಂಗ್ರೆಸ್ ಪಾರ್ಟಿ ವೋಟ್ ಹೋಗಿದಾವೆ. ಸಾಕಷ್ಟು ಮುಖಂಡರು ನಾವು ಕೆಲಸ ಮಾಡಿದ್ವಿ. ಈಗ ಇಬ್ರು ನಮ್ಮಲ್ಲಿ ಮಂತ್ರಿಗಳು ಕೂಡ ಇದ್ದಾರೆ. ಆದ್ರೂ ಕೂಡ ಏನಾಗಿದೆ ಅಂತಂದ್ರೆ ನಮ್ಗೆ ಇನ್ನೂ ನಾವು ಮುನ್ನಡೆ ಇದೀವಿ. ದಯವಿಟ್ಟು ಈ ಸರ್ತಿ ಸಾಕಷ್ಟು ಹೋರಾಟ ಆಗಿದ್ದಾವೆ. ಈ ಹೋರಾಟ ಏನೈತೆ ಅಂತಂದ್ರೆ ಆ ಹೋರಾಟಕ್ಕಿಂತ ವಿಭಿನ್ನವಾಗಿ ಹೋರಾಟ. ಯಾಕಂತಂದ್ರೆ ಎಲ್ಲರದ್ದು ತಾಳ್ಮೆನ ಮಿತಿ ಮೀರಿ ಹೋಗಿ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಸೇಮ್ ಅವ್ರಿಗೆ ಮನವಿ ಮಾಡ್ಕೋತೀನಿ, DK ಶಿವಕುಮಾರ್ ಸರ್ ಅವ್ರಿಗೆ ಮನವಿ ಮಾಡ್ಕೋತೀನಿ, ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರಿಗೆ ಮನವಿ ಮಾಡ್ಕೋತೀನಿ, MP ಮೇಡಮ್ ನಮ್ಮ ಪ್ರಿಯಾಂಕಾ ಮೇಡಮ್ ಅವ್ರಿಗೆ ಮನವಿ ಮಾಡ್ಕೋತೀನಿ, ನಮ್ಮ ಲಕ್ಷ್ಮಣ ಸೌದಿ ಅವ್ರಿಗೆ ಮನವಿ ಮಾಡ್ಕೋತೀನಿ, ಹಾಗೂ ನಮ್ಮ ರಾಜು ಕಾಗೆ ಕೂಡ ನಾನು ಮನವಿ ಮಾಡ್ಕೋತೀನಿ. ಯಾಕಂತಂದ್ರೆ ಇವ್ರಿಗೆಲ್ಲ ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಸಾಕಷ್ಟು ವೋಟ್ ಕೊಟ್ಟಿದ್ವಿ, ಸಾಕಷ್ಟು ತಮ್ಮ ಮನ ಧನದಿಂದ ನಾವು ಕೆಲಸ ಮಾಡಿದೀವಿ, ಪಾರ್ಟಿ ವೋಟ್ ತಂದು ಕೊಟ್ಟಿದ್ವಿ. ಹಿಂಗಾಗಿ ನಮ್ದು
ಇನ್ನೂವರೆಗೆ ನೀವೇನು ಮಾಡಕ್ ಆಗಿಲ್ಲ. ದಯವಿಟ್ಟು ನಮ್ಗೆ ಮುಂದಿನ ಕೈ ಹೇಳಕ್ ಹೋಗ್ಬೇಡ್ರಿ. ಈ ಸತಿ ನಮ್ಗೆ ನಮ್ದು ರಿಸರ್ವೇಶನ್ ಐತಿ, ನಮ್ಗೆ ದಯವಿಟ್ಟು ಎಲ್ಲರಿಗೂ ನೀವು ಸಹಕಾರ ಮಾಡ್ರಿ, ಎಲ್ಲರಿಗೂ ಮಾತಾಡ್ರಿ. ಶಾಸಕರು ಬೇರೆ ವಿಷಯದಲ್ಲಿ ನಿಮ್ಮ ಪರ ನಾವು ಮಾತಾಡ್ತೀವಿ, ಈ ವಿಷಯಕ್ಕೆ ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀವಿ? ಸೊ ಈ ವಿಷಯಕ್ಕೆ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ. ಈ 1ನೇ ತಾರೀಕಿಗೆ ನಮ್ಮ ಇನ್ನು ಮಾದಿಗ ಸಮಾಜ ಬಹಳ ಸೆನ್ಸಿಟಿವ್. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ರಾಜೇಂದ್ರ ಐಹೊಳೆ, ಮಹಿಳಾ ಅಥಣಿ ತಾಲೂಕಾ ಅಧ್ಯಕ್ಷರಾದ ಸುನೀತಾ ಐಹೊಳೆ, ಅಥಣಿ ತಾಲೂಕಾ ಅಧ್ಯಕ್ಷರಾದ ಹನುಮಂತ ಆರ್ದೂರ್, ಮುಖಂಡರಾದ ಬಸವರಾಜ ಹೊಳಿಕಟ್ಟಿ, ಕುಮಾರ್ ಗಸ್ತಿ, ಪರಸು ಮುರ್ಗುಂಡಿ, ಮಹಾದೇವ್ ಮಾನೆ, ಆನಂದ ಹೋಳಿಕಟ್ಟಿ, ರಾಜು ರಂಜಿಗಳೆ, ಅನಿಲ್ ತಳವಾರ್, ಮುರುಗಪ್ಪ ಅಪ್ಪಾಜಿ, ಹನುಮಂತ್ ಮಾದರ್, ಆದರ್ಶ್ ಗಸ್ತಿ, ಸುದೀಪ್ ಐಹೊಳೆ, ಪ್ರಕಾಶ್ ಕಡ್ಕೋಳ್, ರಾಜು ನಡುವಿನ ಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕುಮಾರ್ ಗಸ್ತಿ ಸ್ವಾಗತಿಸಿದರು, ಹನುಮಂತ ಆರ್ದೂರ್ ವಂದಿಸಿದರು. ಬ್ಯೂರೋ ರಿಪೋರ್ಟ್ ಆಕಾಶ್ ಎಂ ಐಗಳಿ, ಭಾರತ ವೈಭವ ನ್ಯೂಸ್, ಐಗಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.